ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏನಾಯ್ತು ಅನ್ನೋದು ಇಡೀ ಪ್ರಪಂಚ ನೋಡಿದೆ. ಇಲ್ಲಿ ಪಾಕಿಸ್ತಾನಕ್ಕೂ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಭಾರತಕ್ಕೂ ಬೆಂಬಲಿಸ್ತಾ ಇದ್ದಾರೆ. ಇದರ ಮಧ್ಯೆ ನಾವು ಅಮೆರಿಕದ ದಾದಾಗಿರಿಯನ್ನ ಕೂಡ ನೋಡಿದ್ದೇವೆ. ಆದ್ರೆ ಈಗ ಭಾರತ, ರಷ್ಯಾ, ಇರಾನ್, ಅಫ್ಘಾನಿಸ್ತಾನ್ ಹಾಗೂ ಚೈನಾ ಸೇರಿಕೊಂಡು ಒಂದು ಒಳ್ಳೆಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾರ್ಯಾರು ಭಾರತದ ವಿರುದ್ಧ ಪಿತೂರಿ ಮಾಡ್ತಾರೋ ಅವರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅಫ್ಘಾನಿಸ್ತಾನದ ಜೊತೆ ಒಂದು ದೊಡ್ಡ ಮಾತುಕತೆ ನಡೆದಿದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದ ವಿಕ್ರಮ್ ಮಿಸ್ತ್ರಿ ಅಫ್ಘಾನಿಸ್ತಾನದ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಕಳೆದ 3 ದಿನದಲ್ಲಿ 3 ದೊಡ್ಡ ಘಟನೆಗಳು ನಡೆದಿದೆ. ಅದರ ಬಗ್ಗೆ ಇಲ್ಲಿ ಮಾತಾಡೋಣ. ಭಾರತದ ವಿದೇಶಾಂಗ ಮಂತ್ರಿ ಜಯಶಂಕರ್ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಜೊತೆಗೆ ಫೋನ್ ನಲ್ಲಿ ಮಾತಾಡಿದ್ದಾರೆ. ನಂತರ ಭಾರತದ NSA ಚೀಫ್ ಆದ ಅಜಿತ್ ದೋವಲ್ ಅವರು ಇರಾನ್ನ ಭದ್ರತೆ ಸಲಹೆಗಾರರ ಜೊತೆ ಮಾತನಾಡಿದ್ದಾರೆ. ಮೊದಲು ಜಯಶಂಕರ್ ಅವರು ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಜೊತೆ ಮಾತನಾಡಿದರ ಬಗ್ಗೆ ನೋಡೋಣ. ಅಫ್ಘಾನಿಸ್ತಾನದ ಫೈಜಲ್ ಅಫ್ಘಾನ್ ಅನ್ನುವ ಪತ್ರಕರ್ತ ಭಾರತ ಹಾಗೂ ಅಫ್ಘಾನಿಸ್ತಾನ ಸೇರಿ ಬಾಗ್ರಾಮ್ ಏರ್ಬೇಸ್ ಬಗ್ಗೆ ಮಾತುಕತೆ ಮಾಡಿದೆ. ಈ ವಿಷಯದಲ್ಲಿ ಮಾತುಕತೆ ಒಂದು ಸ್ಟೆಪ್ ಮುಂದೆ ವರ್ದಿದೆ ಅಂತ ವರದಿಯನ್ನ ಮಾಡ್ತಾನೆ. ಹಾಗಾದ್ರೆ ಈಗ ಬಾಗ್ರಾಮ್ ಏರ್ಬೇಸ್ ಅಂದ್ರೆ ಏನು ಹಾಗೂ ಅಫ್ಘಾನಿಸ್ತಾನದಲ್ಲಿರುವ ಈ ಏರ್ಬೇಸ್ ಭಾರತಕ್ಕೆ ಹೇಗೆ ಉಪಯೋಗ ಆಗ್ತದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಬೇಸ್ ಪೇಶಾವರದಿಂದ ಕೇವಲ 312 ಕಿಲೋಮೀಟರ್ ದೂರದಲ್ಲಿದೆ. ಈ ಏರ್ಬೇಸ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ವಕಾನ್ ಕಾರಿಡೋರ್ ಮುಂದುವರಿಯುತ್ತೆ. ಈ ಕಾರಿಡೋರ್ ಸಹಾಯದಿಂದ ಮಧ್ಯ ಏಷ್ಯಾದ ತುರ್ಕಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್ ಹಾಗೂ ಎಲ್ಲ USSR ಹಳೆಯ ದೇಶಗಳಿಗೆ ನೇರವಾಗಿ ಕನೆಕ್ಟ್ ಆಗಬಹುದು. ಈ ಬಾಗ್ರಾಮ್ ಏರ್ಬೇಸ್ ಅಫ್ಘಾನಿಸ್ತಾನದ ಅತ್ಯಂತ ದೊಡ್ಡ ಏರ್ಬೇಸ್ ಆಗಿದೆ. ಅದಲ್ಲದೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಇರುವಾಗ ಈ ಏರ್ಬೇಸ್ ನ್ಯಾಟೋ ಕಮಾಂಡ್ ಸೆಂಟರ್ ಆಗಿತ್ತು. ಅಲ್ಲದೆ ಚೀನಾದ ಜಿಯಾಂಗ್ ಪ್ರಾಂತ್ಯ ಹಾಗೂ ಈ ಏರ್ಬೇಸ್ ನಡುವೆ 415 ಕಿಲೋಮೀಟರ್ ದೂರ ಇದೆ. ಚೀನಾದ ಇದೇ ಪ್ರಾಂತ್ಯದಲ್ಲಿ ನ್ಯೂಕ್ಲಿಯರ್ ನೆಲೆ ಇದೆ. ನಂತರ ಚೀನಾ ಮಿಸೈಲ್ ಮಾಡುವ ಸ್ಥಳದಿಂದ 1200 ಕಿಲೋಮೀಟರ್ ದೂರದಲ್ಲಿದೆ. ಒಟ್ಟಾರೆ ಈ ಏರ್ಬೇಸ್ ಇಂದ ನಾವು, ಇರಾನ್, ಸಂಪೂರ್ಣ ಮಧ್ಯ ಏಷ್ಯಾ ದೇಶಗಳು, ರಷ್ಯಾ, ಚೀನಾ ನೇರವಾಗಿ ಸಂಪರ್ಕಕ್ಕೆ ಸಹಾಯವಾಗುತ್ತೆ. ನಂತರ ಮಾತುಕತೆಯ 2ನೇ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕೆಲವು ದಿನಗಳ ಹಿಂದೆ ಕತಾರ್ನ ಅಲ್ ಉದಲ್ ಏರ್ಬೇಸ್ ನಲ್ಲಿ ಅಮೆರಿಕದ ಸೈನಿಕರನ್ನ ಭೇಟಿ ಮಾಡಿದ್ರು. ನಂತರ ಅಲ್ಲಿ ಭಾಷಣವನ್ನ ಮಾಡ್ತಾರೆ. ಆ ಭಾಷಣದಲ್ಲಿ ಟ್ರಂಪ್ ಬಾಗ್ರಾಮ್ ಏರ್ಬೇಸ್ ಮೇಲೆ ಮತ್ತೆ ಕಬ್ಜಾ ಮಾಡ್ಕೊಳ್ತೇವೆ, ಈ ಏರ್ಬೇಸ್ 2021ರಲ್ಲಿ ಕೈ ಬಿಟ್ಟಿತ್ತು, ಬೈಡನ್ ಮಾಡಿದ್ದು ತಪ್ಪು ನಿರ್ಧಾರ ಅಂತ ಹೇಳ್ತಾರೆ. ಈ ಬಾಗ್ರಾಮ್ ಏರ್ಬೇಸ್ ಪಡೆಯೋದಕ್ಕೆ ಅಮೆರಿಕ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಇದಲ್ಲದೆ ಟ್ರಂಪ್ ಬಾಗ್ರಾಮ್ ಏರ್ಬೇಸ್ ನಿಂದ ಚೈನಾ ಕೇವಲ 1 ಗಂಟೆ ದೂರ ಅಂತ ಹೇಳ್ತಾರೆ. ಅದಲ್ಲದೆ ಈ ಬಾಗ್ರಾಮ್ ಏರ್ಬೇಸ್ ಈಗ ಚೈನಾ ಆಕ್ರಮಿಸಿಕೊಂಡಿದೆ ಅಂತ ಹೇಳ್ತಾರೆ. ಒಟ್ಟಾರೆ ಇದರಿಂದ ಭಾರತದ ಮುಖ್ಯ ಉದ್ದೇಶ ಏನಂದ್ರೆ, ಭಾರತಕ್ಕೆ ಮಧ್ಯ ಏಷ್ಯಾದವರೆಗೆ ರಸ್ತೆ ಮಾರ್ಗ ಬೇಕು. ಯಾಕಂದ್ರೆ ನಾವು ರಸ್ತೆ ಮಾರ್ಗದಿಂದ ವ್ಯಾಪಾರ ಮಾಡೋದಕ್ಕೆ ಬಹಳ ಸುಲಭ. ಇದರಿಂದ ಭಾರತದ ವ್ಯಾಪಾರ ಹೆಚ್ಚಾಗುತ್ತೆ. ಇದರಲ್ಲಿ ಒಂದು ಆಶ್ಚರ್ಯದ ವಿಷಯ ಏನಂದ್ರೆ, ಈ ವಿಷಯದ ಬಗ್ಗೆ ಚೈನಾ ಕೂಡ ಸಿದ್ಧವಾಗಿದೆ. ನಂತರ ಭಾರತದ ವ್ಯಾಪಾರಕ್ಕೆ ಕೀ ಪ್ಲೇಯರ್ ಆದ ಇರಾನ್ ಬಗ್ಗೆ ಹೇಳೋದಾದ್ರೆ, ಭಾರತದ NSA ಚೀಫ್ ಆದ ಅಜಿತ್ ದೋವಲ್ ಇರಾನ್ನ ಭದ್ರತೆ ಸಲಹೆಗಾರರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ 2 ವಿಷಯದ ಬಗ್ಗೆ ಚರ್ಚೆ ನಡೆದಿದೆ. ಮೊದಲನೇದಾಗಿ ಚಾಬಾರ್ ಪೋರ್ಟ್ನ ಉಳಿದ ಕೆಲಸ ಆದಷ್ಟು ಬೇಗ ಮುಗಿಸುವಂತೆ ಮಾತುಕತೆ ನಡೆದಿದೆ. ನಂತರ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಹೇಗೆ ವಿಸ್ತರಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದರ ಉದ್ದೇಶ ಕೂಡ ಭಾರತ, ಇರಾನ್, ರಷ್ಯಾ, ಕಿರ್ಗಿಸ್ತಾನ್, ತಜಕಿಸ್ತಾನ್ ಹಾಗೂ ಅಫ್ಘಾನಿಸ್ತಾನ್ ಜೊತೆಗೆ ವ್ಯಾಪಾರಕ್ಕಾಗಿ ಸೇರೋದು. ಹಾಗಾದ್ರೆ ಇರಾನ್ನ ಚಾಬಾರ್ ಪೋರ್ಟ್ ನಿಂದ ಮಧ್ಯ ಏಷ್ಯಾದವರೆಗೆ
ಭಾರತದ ವ್ಯಾಪಾರ ಹೇಗೆ ತಲುಪುತ್ತೆ ಅಂತ ಡೀಟೇಲ್ ಆಗಿ ಹೇಳೋದಾದ್ರೆ, ಮೊದಲು ಈ ಪೋರ್ಟ್ನಿಂದ ಇರಾನ್ ಅಫ್ಘಾನಿಸ್ತಾನ್ ಬಾರ್ಡರ್ ತನಕ ಒಂದು ರೇಲ್ ಮಾರ್ಗವಿದೆ. ನಂತರ ಅಲ್ಲಿಂದ ಕಾಬೂಲ್ವರೆಗೆ ಭಾರತ ಒಂದು ಹೈವೇ ಮಾಡಿಸಿತ್ತು. ಅಲ್ಲಿವರೆಗೆ ಯಾವುದೇ ತೊಂದರೆ ಇಲ್ಲದೆ ಸರಕು ತಲುಪುತ್ತೆ. ನಂತರ ಚೈನಾ ವಕಾನ್ ಕಾರಿಡಾರ್ ಮೂಲಕ ಅಫ್ಘಾನಿಸ್ತಾನ್ ಸಂಪರ್ಕದಲ್ಲಿದೆ. ಇದಾದ್ಮೇಲೆ ಚೈನಾಗೆ ಅಫ್ಘಾನಿಸ್ತಾನ್ ಚಾಬಾರ್ ಪೋರ್ಟ್ ಬಳಸುವಂತೆ ಆಫರ್ ಕೊಟ್ಟಿದೆ. ಚೈನಾ ಭಾರತದ ಜೊತೆಗೆ ಕೈ ಜೋಡಿಸಿದ್ರೆ ಈಗ ಪಾಕಿಸ್ತಾನದ GDP ಅಷ್ಟು ಈ ಕಾರಿಡಾರ್ ಮೂಲಕ ಭಾರತ ಚೈನಾ ವ್ಯಾಪಾರ ನಡೆಸುತ್ತೆ. ಈಗ ಭಾರತ ಮತ್ತು ಇರಾನ್ CPEC ಪ್ರಾಜೆಕ್ಟ್ ಕೈಬಿಡಿ, ಪಾಕಿಸ್ತಾನ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಲಹೆ ನೀಡಿದ್ದಾರೆ. ಇದರಿಂದ ಭಾರತ, ರಷ್ಯಾ, ಅಫ್ಘಾನಿಸ್ತಾನ್, ಇರಾನ್ ಮತ್ತು ಚೈನಾ ಸೇರಿ ಬಹಳಷ್ಟು ವ್ಯಾಪಾರ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಇದರಿಂದ ನಮ್ಮ ಸಂಪರ್ಕ ಅರಬ್ ದೇಶ, ಮಧ್ಯ ಏಷ್ಯಾ, ಯುರೋಪ್ನವರೆಗೆ ವ್ಯಾಪಾರ ಮಾರ್ಗ ಬೆಳೆಯುತ್ತದೆ. ಚೀನಾಗೆ ಈಗ ಅರ್ಥ ಆಗಿದೆ, ಪಾಕಿಸ್ತಾನ ಯಾವತ್ತಿಗೂ ಹೊರೆ ಇದ್ದಂಗೆ, ಆದ್ರೆ ಭಾರತದಿಂದ ಸಾಧ್ಯತೆಗಳು ಜಾಸ್ತಿ. ಅಂದ್ರೆ ಈಗ ಚೀನಾ ಪಾಕಿಸ್ತಾನವನ್ನ ಬಿಟ್ಟು ಭಾರತದ ಕಡೆಗೆ ವಾಲಿದ್ರೆ ಪ್ರಪಂಚದ ಜಿಯೋಪಾಲಿಟಿಕ್ಸ್ ನಲ್ಲಿ ಭಾರತ, ರಷ್ಯಾ, ಚೀನಾ ಹಾಗೂ ಇರಾನ್ನ ಪ್ರಾಬಲ್ಯ ಜಾಸ್ತಿ ಆಗುತ್ತೆ. ಈಗ ಪಾಕಿಸ್ತಾನ ಚೀನಾ ಸಹಾಯ ಬಿಟ್ಟು ಅಮೆರಿಕದ ಕಡೆಗೆ ತಿರ್ಗಿದ್ರೆ ಈಗ ಅಮೆರಿಕ ಪಾಕಿಸ್ತಾನಕ್ಕೆ ಒಂದ್ ಕಡೆ ಬೇಡಿಕೆಯನ್ನ ಇಟ್ಟಿದೆ. ಅದೇನಂದ್ರೆ ಈಗ IMF ನಿಂದ ಟ್ರಂಪ್ ಪಾಕಿಸ್ತಾನಕ್ಕೆ ಲೋನ್ ಪಡೆಯಲು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಅಮೆರಿಕದ ಯುದ್ಧ ಪರಿಸ್ಥಿತಿ ಇರಾನ್ ಅಥವಾ ಚೀನಾದ ಜೊತೆಗೆ ಉಂಟಾದ್ರೆ ನಮ್ಮ ಸೇನೆಗೆ ಜಾಗ ನೀಡುವಂತೆ ಮಾತುಕತೆ ನಡೆಸಿದೆ. ಈಗ ಪಾಕಿಸ್ತಾನದ ಉತ್ತರ ಭಾಗದ ವಕಾನ್ ಕಾರಿಡಾರ್ ಬಳಿ ಒಪ್ಪಿಕೊಂಡಿದ್ದಾರೆ ಅನ್ನುವ ಸುದ್ದಿ ಕೂಡ ಕೇಳಿ ಬಂದಿದೆ. ಇದರಿಂದ ಈಗ ಚೀನಾ ತೀವ್ರ ಕೋಪಗೊಂಡಿದೆ. ಒಟ್ಟಾರೆ ಬಹಳ ಸ್ಪೀಡ್ ಆಗಿ ಜಿಯೋಪಾಲಿಟಿಕ್ಸ್ ಚೇಂಜ್ ಆಗ್ತಾ ಇದೆ. ಪಾಕಿಸ್ತಾನ ಮತ್ತೆ ಅಮೆರಿಕದ ಮಡಿಲಿಗೆ ಹೋಗ್ತಾ ಇದೆ. ಇನ್ನೊಂದ್ ಕಡೆ ಚೀನಾ, ರಷ್ಯಾ, ಇರಾನ್ ಭಾರತದ ಜೊತೆಗೆ ಸೇರ್ತಾ ಇದೆ. ಅಮೆರಿಕದಿಂದ ಇದುವರೆಗೆ ನಡೆದಿದ್ದು ದಾದಾಗಿರಿ, ಭಾರತದ ಮೇಲೆ ಇನ್ನು ನಡೆಯೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.